ಡಿಯರ್ ಫ್ರೆಂಡ್ಸ್, ನೋಡಿ, ಪ್ರತಿದಿನ ಸಾಯಂಕಾಲ ಅಂದರೆ ರಾತ್ರಿ 8 ಗಂಟೆಯಿಂದ 9 ಗಂಟೆ ಒಳಗೆ ಅಥವಾ 7:45ರಿಂದ 8:30 ಒಳಗೆ ನೀವೇನಾದರೂ ದಿನನಿತ್ಯ ತಗೊಳ್ಳೋದಾದರೆ ಒಂದು ಪೆಗ್ ಡ್ರಿಂಕ್ಸನ್ನು ಉಪಯೋಗಿಸಬೇಕು. ಅದಕ್ಕೆ ಯಾವುದೇ ಥರದ ಕರದ ಪದಾರ್ಥ, ನೋಡಿ ಈ ಥರ ಕರದ ಪದಾರ್ಥಗಳನ್ನು ತಿನ್ನಬಾರ್ದು. ಆಮೇಲೆ ಡ್ರೈ ಫ್ರೂಟ್ಸನ್ನ ನೀವು ಹುರ್ಕೊಂಡು ತಿನ್ಬೋದು. ನೋಡಿ, ಈಗ ನಾನೇನು ಈ ತಟ್ಟೆನಲ್ಲಿ ಇಟ್ಟಿದ್ದೀನಿ, ಇದು ಬೀಟ್ರೋಟ್, ಆಪಲ್, ಆಮೇಲೆ ನೋಕೋಸ್ಗಡ್ಡೆ, ಕ್ಯಾರೆಟ್. ದಿನನಿತ್ಯ ಬೇರೆ ಬೇರೆ, ಈಗ ಸೌತೆಕಾಯಿ, ಆ ಥರ ಬೇರೆ ಬೇರೆ ತರಕಾರಿಗಳನ್ನು ನಾವು ನೇರವಾಗಿ ಉಪಯೋಗಿಸೋಂಥ ತರಕಾರಿ ಕಟ್ ಮಾಡ್ಕೊಂಡು ಹಣ್ಣುಗಳು ತಿನ್ನಬೇಕು. ಸೊ ನೋಡಿ, ಈಗ ಡ್ರಿಂಕ್ಸ್ ತೊಗೊಂಡಿದ್ದೀನಿ, ನೋಡಿ ಇದಕ್ಕೆ ಹಾಕ್ತೀನಿ. ಇಷ್ಟೇ, ಇದು 60 ml ಇರುತ್ತೆ. ಆಮೇಲೆ ಡ್ರಿಂಕ್ಸ್ಗೆ ಹಾಕ್ತೇನೆ ನೀರು, ಜಾಸ್ತಿ ನೀರು ಹಾಕ್ಕೊಳ್ಳಿ. ಆಮೇಲೆ ಡ್ರಿಂಕ್ಸ್ ಮಾಡೋ ಮೊದಲು ಸ್ವಲ್ಪ ನೀರು ಕುಡಿಬೇಕು. ಆಮೇಲೆ ನೋಡಿ, ಈ ಥರ ಕಟ್ ಮಾಡ್ಕೊಂಡಂಥ ತರಕಾರಿಗಳಿಗೆ ಯಾವುದೇ ಉಪ್ಪು ಹಾಕಬೇಡಿ. ನೈಸರ್ಗಿಕವಾದಂಥ ಉಪ್ಪು ಭಗವಂತ ಇದರಲ್ಲೇ ಸೃಷ್ಟಿ ಮಾಡಿರ್ತಾನೆ. ಸೊ ಈ ರೀತಿ ಇದ್ದಾಗ ನಾವು, ಏಕೆಂದರೆ ಜೀವನ ಅಂತಕ್ಕಂಥದ್ದು ಶೂನ್ಯ. ನಿವೃತ್ತಿಯಾದ ನಂತರ ಅಥವಾ 65 ವರ್ಷ ಮೇಲ್ಪಟ್ಟ ನಂತರ ನಾವು ಪ್ರತಿನಿತ್ಯ ಅತ್ಯಂತ ಸುಖದಾಯಕವಾಗಿ ಪ್ರತಿ ಕ್ಷಣವನ್ನು ನಾವು ಆಸ್ವಾದಿಸ್ತಾ ಕಳಿಬೇಕು. ಅದು ನಿಜವಾದ ಜೀವನ. ಎಷ್ಟೆಷ್ಟೋ ಸಮಸ್ಯೆಗಳು ಮನುಷ್ಯನಿಗೆ ಇರ್ತವೆ, ಅವುಗಳನ್ನೆಲ್ಲ ಮರೆತು ಮುನ್ನುಗ್ಗಿ ಉತ್ತಮವಾದ ಜೀವನ ಸಾಗಿಸಬೇಕು. ಸಾಧ್ಯವಾದಷ್ಟು ಅಶಕ್ತರಿಗೆ ಸಹಾಯ ಮಾಡ್ತಕ್ಕಂಥದ್ದು ದಿನನಿತ್ಯ ಮಾಡ್ಕೊಂಡು ಬರಬೇಕಾಗುತ್ತೆ. ಕೈಲಾದಷ್ಟು ದಾನ ಇಂಥವನ್ನೆಲ್ಲ ಮಾಡ್ಕೊಂಬಂದಾಗ ನಮ್ಮ ಜೀವನ ಕೂಡ ಉತ್ತಮವಾಗಿರುತ್ತೆ, ನಮ್ಮ ಕುಟುಂಬ ಕೂಡ ಚೆನ್ನಾಗಿರುತ್ತೆ. ನೋಡಿ, ಈಗ ಈ ಥರ ಒಂದೊಂದು ಸ್ವೀಪ್ ತಗೋತೀನಿ. ಇದಕ್ಕೆ ಒಂದು ಪೀಸ್ ಇವತ್ತು ತಿಂತೀನಿ. ಆಮೇಲೆ ನೋಡಿ, ಇದು ಬೀಟ್ರೋಟ್. ಇದು ನೋಡಿ, ಚೆನ್ನಾಗಿ ಎಗುತ್ತು ತಿನ್ನಬೇಕು. ಜೀವನ ಅನ್ನೋದು ನಶ್ವರ ಅಂತ ನಿಮಗೂ ಗೊತ್ತಿದೆ. ಆದರೆ ಆಸೆಗಳು, ದುರಾಸೆಗಳು ನಿಮ್ಮನ್ನು ಬೆನ್ನಟ್ಟಿ ಬೆಂಬಿಡದ ಭೂತದಂತೆ ಕಾಡ್ತಾ ಇರ್ತವೆ. ಈಗ ದುಡ್ಡು ದಾನ ಮಾಡುವಾಗ, ಅಯ್ಯೋ 50 ರೂಪಾಯಿ ದಾನ ಹೆಂಗೆ ಕೊಡಲಿ, 100 ಹೆಂಗೆ ಕೊಡಲಿ, 10 ರೂಪಾಯಿ ಹೆಂಗೆ ಕೊಡಲಿ ಅಂತೇಳಿ ನಿಮ್ಗೆ ಏನಿರುತ್ತೆ ಅದು ನಿಮ್ಮ ದುರಾಸೆಯನ್ನು ತೋರಿಸ್ತದೆ. ಭಿಕ್ಷುಕ ಬಂದರೆ ಅವನಿಗೆ ದಾನ ಮಾಡೋದನ್ನು ಕಲೀರಿ. ಅಂಗವಿಕಲರು ಬಂದರೆ ಅವ್ರಿಗೆ ಕೊಡೋದನ್ನು ಕಲೀರಿ. ವೃದ್ಧಾಪ್ಯರು ಬಂದರೆ ಅವ್ರಿಗೆ ಕೊಡೋದನ್ನು ಕಲೀರಿ. ಅದು ಬಿಟ್ಟು ದುಡ್ಡು ಏನು ಮಾಡ್ತೀರಿ? ಒಂದು ಗಾದೆ ನಿಮಗೆ ಗೊತ್ತಿದೆ, ಪಾಪಿ ಸಂಪಾದಿಸಿದ್ದು ಪರರ ಪಾಲು. ಇರುವಾಗ ನೀವು ತಿನ್ನಿ, ಸುಖವಾಗಿರ್ರಿ. ಎಲ್ಲರಿಗೂ ಚಿಂತೆಗಳಿರ್ತವೆ, ಪ್ರತಿ ಸೆಕೆಂಡಿಗೂ ಚಿಂತೆಗಳು ಮುತ್ತಿಗೆ ಆಗ್ತಾ ಇರ್ತವೆ. ಬಿರುಗಾಳಿಯಂತೆ, ಸಮುದ್ರದ ಅಲೆಗಳಂತೆ ಅಪ್ಪಳಿಸ್ತವೆ. ಅದಕ್ಕೆ ಯಾವುದು ಮನಸ್ಸು ಕೊಡಬೇಡಿ, ಸಂತೋಷವಾಗಿ ತಗೊಳ್ಳಿ. ಸಕಾಲದಲ್ಲಿ ನಿದ್ದೆ ಮಾಡಿ, ಬೆಳಗ್ಗೆ ವಾಕಿಂಗ್ ಹೋಗಿ, ದಿನನಿತ್ಯ ನಿಮ್ಮ ಪರಿಪಾಠ ಏನಿರುತ್ತೆ ಅದು ಮುಂದುವರ್ಸ್ಕೊಂಡು ಹೋಗಿ. ಅದು ನಿಜವಾದಂಥ ಜೀವನ. ಅದು ಬಿಟ್ಟು ಅನವಶ್ಯಕವಾಗಿ ಬಾರ್ಗಳಲ್ಲಿ ಹೋಗಿ ಕುಡಿಯೋದು, ಕರದ ಪದಾರ್ಥ ತಿನ್ನೋದು, ಇವೆಲ್ಲ ಏನಾಗ್ತದೆ, ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತದೆ, ಟ್ರೈಗ್ಲೋರೈಡ್ಸ್ ಬರ್ತದೆ, ಅನೇಕ ಕಾಯಿಲೆಗಳು ನಿಮ್ಮನ್ನು ಮುತ್ತುತ್ತವೆ. ಈಗ ಆಸ್ಪತ್ರೆಗಳು ನೋಡಿದ್ದೀರಿ. ದಯವಿಟ್ಟು ಒಂದು ರಿಕ್ವೆಸ್ಟ್ ನಮ್ಮದು, ಯಾವುದೇ ಒಂದು ಒಪಿನಿಯನ್ ನೀವು ಅಕ್ಸೆಪ್ಟ್ ಮಾಡಬೇಡಿ. ಯಾಕೆಂದರೆ ಇವತ್ತಿನ ನಾಯಿ ಕೊಡೆಗಳಂತೆ ಬೆಳೆದಿರೋ ಆಸ್ಪತ್ರೆಗಳು ಮಿಕಗಳನ್ನು ನೀವು ಹೋದ ತಕ್ಷಣ ಇದು ಸಿಕ್ತು ಮಿಕ ಅಂತ ಕಾಯ್ತಿರ್ತಾರೆ. ಖಂಡಿತವಾಗಲೂ ಇದು ಸತ್ಯವಾದ ಕತೆ. ಒಬ್ಬ PhD ಮಾಡಿದ ನನ್ನ ಸ್ನೇಹಿತ ಹೇಳಿದ್ದಾನೆ, ಏನಾದರೂ ಸುಮ್ಮನೆ ತಲೆನೋವಂತ ಹೋದರೆ ಸಾಕು, ಮಿನಿಮಮ್ 1,00,000-2 ಲಕ್ಷ ಮಾಡಿ ನಿಮ್ಗೆ ಇಲ್ದಿದ್ದನ್ನೆಲ್ಲ ಅನವಶ್ಯಕವಾದಂಥ ಚೆಕಿಂಗ್ಸ್ ಎಲ್ಲ ಮಾಡ್ತಾರೆ. ಅದಕ್ಕೋಸ್ಕರ ಉತ್ತಮವಾದ ಔಷಧಿ ಸೇವಿಸಿ, ಒಳ್ಳೆ ತರಕಾರಿ ತಿನ್ನಿ, ವ್ಯಾಯಾಮ ಮಾಡಿ. ನಿಮ್ಮ ಎಲ್ಲ ರಹಸ್ಯದ ಗುಟ್ಟು ನಿಮ್ಮ ವ್ಯಾಯಾಮದಲ್ಲಿರುತ್ತೆ. ಕೇವಲ ಹೋಗಿ ಜಿಮ್ಗೆ ಹೋಗಿ ಎಲ್ಲ ಮಾಡಿ ಇವೆಲ್ಲ ಬರೋದಲ್ಲ. ವಾಕಿಂಗ್ ಮಾಡಿ. ವಾಕಿಂಗ್ನಲ್ಲಿ ನಿಮಗೆ ಸಂಜೀವಿನಿ ಶಕ್ತಿ ಸಿಗ್ತದೆ. ಅದೇ ನಿಮ್ಮ ಆಯುಷ್ಯ ವೃದ್ಧಿಗೆ ಕಾರಣ. ನಿಮ್ಮ ಆರೋಗ್ಯದ ಗುಟ್ಟು ವಾಕಿಂಗ್ನಲ್ಲೇ ಇದೆ. ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಎಲ್ಲ ಸ್ನೇಹಿತರು ನೀವು ಅನುಭವಿಸಿ. ಮಹಿಳೆಯರಿರಲಿ, ಪುರುಷರಿರಲಿ, ಜೀವನ ಅಂದರೆ ಒಂದೇ, ಅವ್ರದ್ದು ಶರೀರನೇ. ಎಲ್ಲರೂ ನೋಡಿ, ಆಲ್ಕೋಹಾಲಿಕ್ ಇದ್ದರೆ ದೇಹದಲ್ಲಿ ಕಾಯಿಲೆಗಳು ಹತ್ರ ಬರೋದಿಲ್ಲ. ಜಾಸ್ತಿ ಸೇವಿಸಬೇಡಿ. ಇದೊಂದು ಮೆಡಿಷನ್ ಅಂತ ಭಾವಿಸಿ, ಅಯ್ಯೋ ನಾನು ಡ್ರಿಂಕ್ಸ್ ಮಾಡಿದ್ರೆ ಹೇಗೆ ಅನ್ನೋ ಅನುಮಾನ ಬೇಡ, ಖಂಡಿತ ಬೇಡ. ಸ್ಪಿರಿಟ್ಟು ನಮಗೆ ಒಂದು ಒಳ್ಳೆ ವೈದ್ಯಕೀಯ, ಅಂದರೆ ಇದೊಂದು ಸಂಜೀವನಿಯಾಗಿ ದೇಹವನ್ನು, ಆ ದೇಹದ ಆರೋಗ್ಯವನ್ನು ಕಾಪಾಡುತ್ತದೆ.
ಇಷ್ಟು ಹೇಳಿ ಇವತ್ತು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಶುಭವಾಗಲಿ.